ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಯಿತು ನಾನು ವೀಡಿಯೋಸ್ ಹಾಕೇ ಇಲ್ಲ. ಯಾಕಂದರೆ ನನ್ನ ಫೋನ್ ಬೇರೆ ಸ್ವಲ್ಪ ಸರಿ ಇರಲಿಲ್ಲ. ಲಾಂಗ್ ವೀಡಿಯೋ ಹಾಕೋಕ್ಕೆ ಆಗ್ತಿರಲಿಲ್ಲ, ಆಗುತ್ತೋ ಇಲ್ವೋ ಆಗಲಿಲ್ಲ. ಹಾಗಾಗಿ ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ. ಅದಕ್ಕೆ ನೋಡೋಣ ಅಂತ ವೀಡಿಯೋ ಮಾಡಿಕೊಂಡೆ, ಪೋಸ್ಟ್ ಮಾಡೋಣ ಆಗುತ್ತಾ ಅಂತ ಹೇಳಿಬಿಟ್ಟು. ಅದು ಸ್ವಲ್ಪ ಏನೋ ಡೇಟಾ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಬರ್ತಾ ಇರಲಿಲ್ಲ ಯಾಕೋ ಹಂಗಾಗಿ. ಆಮೇಲೆ ಇದು ಸಂಡೇ ಅನಿಸುತ್ತೆ, ಸಂಡೇ ವ್ಲಾಗ್ ಇದು. ಬೆಳಗ್ಗೆ ಪಲಾವ್ ಮಾಡಿ ಮೊಸರು ಬಜ್ಜಿ ಮತ್ತು ಚಟ್ನಿ ಮಾಡಿದ್ದೆ. ಪಲಾವ್ ಅಂದರೆ ವೆಜ್ ಬಿರಿಯಾನಿ ಮಾಡಿದ್ದೆ, ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೆ. ಅದು ವೀಡಿಯೋ ಮಾಡ್ಕೊಳ್ಳಿಲ್ಲ ನಾನು. ಆಮೇಲೆ ಇದು ನಮ್ಮ ನಾದಿನಿ ಮಗಳು ಬಂದಿದ್ಲು, ಸಂಡೇ ಅಲ್ವಾ ಅವಳಿಗೂ ರಜೆ ಇತ್ತು ಅಂತ ಹೇಳ್ಬಿಟ್ಟು ಬಂದಿದ್ಲು. ನನ್ನ ಮಕ್ಳಿಗಂತೂ ಅವಳು ಬಂದರೆ ಅವ್ರನ್ನ ಹಿಡಿಯೋರೇ ಇಲ್ಲ, ಹಂಗೆ ಅವಳಂದರೆ ಅವ್ರಿಗೆ ಅಷ್ಟು ಇಷ್ಟ. ಆಮೇಲೆ ಇದೇನಪ್ಪ ಅಂದರೆ ಜಾಮೂನ್ ಮಾಡ್ತಾಯಿದ್ದೀನಿ, ಯಾಕಂದರೆ ನನ್ನ ಮಗನ ಬರ್ತ್ಡೇಗೆ ಮಾಡೋಕ್ಕಾಗಲಿಲ್ಲ, ಅವನು ಕೇಳ್ತಾನೆ ಇದ್ದ. ಅದಕ್ಕೆ ಇವತ್ತೇನು ಅಂತಂದರೆ ನನ್ನ ನಾದಿನಿ ಮಗಳದ್ದು ಬರ್ತ್ಡೇ ಇತ್ತು ಇವತ್ತು. ಸೊ ಹಂಗಾಗಿ ಅವಳು ಬಂದಿದ್ಲಲ್ವ, ಹಂಗೆ ಎರಡಕ್ಕೂ ಆಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಜಾಮೂನ್ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ತುಂಬ ಕೆಲಸ ಇತ್ತು. ಈ ಮಕ್ಕಳು ಎಲ್ಲ ಮನೇಲಿ ಇದ್ದರೆ ನೆಮ್ಮದಿಯಾಗಿ ಸಂಡೇ ನೆಮ್ಮದಿಯಾಗಿರ್ಬೋದು ಅಂದ್ಕೊತೀವಿ, ಆದರೆ ಸಾಧ್ಯನೇ ಇಲ್ಲ. ಸಂಡೇನೇ ಹೆವಿ ಕೆಲಸ ಇರುತ್ತೆ. ಎಲ್ಲರೂ ಮನೇಲಿ ಇದ್ಬಿಟ್ರೆ ಹಂಗೆ ಅಲ್ವಾ. ಆಮೇಲೆ ಎಲ್ಲ ನಂದು ಸ್ವಲ್ಪ ರಾಗಿ ಕ್ಲೀನ್ ಮಾಡಬೇಕು, ಅಕ್ಕಿ ಕ್ಲೀನ್ ಮಾಡೋದೆಲ್ಲ ಇತ್ತು. ಹಾಗಾಗಿ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಜಾಮೂನ್ ಮಾಡೋಣ ಅಂತಂದವಳು ಸಂಜೆ ಆಗೋಯ್ತು. ನನ್ನ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ, ಗೊತ್ತಾಗ್ತದೆ ಅನಿಸುತ್ತೆ. ಹುಷಾರಿಲ್ಲ, ನನಗೆ ಫುಲ್ ಹುಷಾರಿಲ್ಲ. ಇದು ವಿಡಿಯೋ ಎರಡು ದಿನದ ವೀಡಿಯೋನ ಮಿಕ್ಸ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ 2 ಬರ್ತ್ಡೇದು, ಒಂದು ನನ್ನ ನಾದಿನಿ ಮಗಳು ಬರ್ತ್ಡೇ, ಇನ್ನೊಂದು ನನ್ನ ಬರ್ತ್ಡೇ ವ್ಲಾಗ್ನು ಇದರಲ್ಲೇ ಹಾಕ್ತಾಯಿದ್ದೀನಿ. ಸಂಜೆ ಅವಳು ಬಂದಿದ್ಲಲ್ವ, ಹೆಂಗೋ ಬರ್ತ್ಡೇ ದಿನ ಇದ್ಲು, ಹಾಗಾಗಿ ಕೇಕ್ ತೊಗೊಂಬಂದಿದ್ದೆ, ಕೇಕ್ ಕಟ್ ಮಾಡಿಸ್ಕೊಡೋಣ ಅಂತ ಹೇಳ್ಬಿಟ್ಟು. ಅಷ್ಟೇ ಸಿಂಪಲ್ಲಾಗಿ ಜಾಮೂನ್ ಮಾಡಿದೆ, ಅನ್ನ ರಸಮ್ ಮಾಡಿದ್ದೆ. ಸಿಂಪಲ್ಲಾಗಿ ಒಂದು ಕೇಕ್ ತಂದು ಕಟ್ ಮಾಡಿಸ್ದೆ, ಅಷ್ಟೇ ಬರ್ತ್ಡೇ ಸೆಲೆಬ್ರೇಷನ್ನು. ಈಗ ಗೊತ್ತು, ದೊಡ್ಡವ್ರು ಆಗ್ತಾ ಮಕ್ಳಿಗೆ ಹೆಂಗೆ ಅಂದರೆ ಅವ್ರಿಗೆ ಗೊತ್ತಿಲ್ಲ, ಇವಾಗೆಲ್ಲ ಟ್ರೆಂಡ್ ಇದೆ ಬರ್ತ್ಡೇ ಮಾಡ್ಕೊಳ್ಳೋದು ಹಾಗೆ ಹಿಂಗೆ ಅಂತ. ಬಟ್ ನಮ್ಮ ಮನೇಲಿ ಕೆಲವು ಮಕ್ಕಳು ಇದ್ದಾರೆ, ದೊಡ್ಡವ್ರು ಆಗ್ತಾ ಅವ್ರಿಗೆ ಹೆಂಗೆ ಅಂದರೆ ಯಪ್ಪ ಏನು ಬೇಡಪ್ಪ ಇದೆಲ್ಲ ಏನಕ್ಕೆ ಅಂತ ಸ್ವಲ್ಪ ನಾಚಿಕೆ ಎಲ್ಲ ಜಾಸ್ತಿ ಆಗಿಬಿಡುತ್ತೆ. ಅವಳಂದ್ಲು ಹಂಗೆ ಏನು ಬೇಡ ಕಣತ್ತೆ ಅಂತ, ಆದ್ರೂ ನಾನೇ ಹೋಗಿ ತೊಗೊಂಬಂದೆ. ನಮ್ಮ ಮನೇಲಿ ಇದ್ದಾರೆ ಇನ್ನೂ, ಅಯ್ಯೋ ಏನು ನಾವೇನು ಚಿಕ್ಕ ಮಕ್ಕಳ ಬರ್ತ್ಡೇ ಮಾಡ್ಕೊಳ್ಳೋಕ್ಕೆ, ನೀವು ಬೇರೆ ಹಂಗೆ ಹಿಂಗೆ ಅನ್ನೋ ಅಂಥ ಹೆಣ್ಮಕ್ಳು ಇದ್ದಾರೆ ನಮ್ಮ ಮನೇಲಿ. ಓಕೆ, ನೆಕ್ಸ್ಟ್ ಅಷ್ಟೇ ಬರ್ತ್ಡೇ ಕೇಕ್ ಎಲ್ಲ ಕಟ್ ಮಾಡಿಸಿದ್ವಿ. ನಾನು ಒಂದು ಮಾತು ಹೇಳಬೇಕು, ಏನಂತಂದರೆ ಇವಾಗ ಯಾರೋ ಒಬ್ಬರು ತಪ್ಪು ಮಾಡ್ತಾರೆ ಅಂತ ಅಂದಾಗ ನಾವು ಅದನ್ನು ತುಂಬ ಜೋರಾಗಿ ಅದಕ್ಕೆ ರಿಯಾಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಅದೇ ಮಾತನ್ನು ನಾವು ತಾಳ್ಮೆಯಿಂದ ಹೇಳಿ ನೋಡಬೇಕು. ಯಾರು ತಪ್ಪು ಮಾಡಲ್ಲ ಇವತ್ತಿನ ಕಾಲದಲ್ಲಿ, ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ, ಒಳ್ಳೆಯವರಿಂದ ಹಿಡಿದು ಕೆಟ್ಟವ್ರವರೆಗೂ ಎಲ್ಲರೂ ತಪ್ಪು ಮಾಡ್ತಾರೆ. ಈಗ ನಮ್ಮ ಎದುರುಗಡೆ ಇರೋರು ತಪ್ಪು ಮಾಡಿದ್ದಾರೆ ಅಂತ ನಾವು ಅನ್ಬೋದು, ಆದರೆ ನಾವು ತಪ್ಪು ಮಾಡಿರ್ತೀವಿ ಅಲ್ವಾ. ಹಾಗಾಗಿ ಆ ತಪ್ಪನ್ನ ನೋಡಿದಾಗ ನಾವು ತುಂಬ ಅದನ್ನು ಹೈಯಲ್ಲಿ ತಗೊಂಡೋಗಿ ಕೋಪ ಮಾಡ್ಕೊಳ್ದಿರೋ ಅದನ್ನೇ ಸಮಾಧಾನವಾಗಿ ಹೇಳ್ಬೋದು. ಬಟ್ ನಾವು ಆ ಥರ ತಾಳ್ಮೆಯಿಂದ ಯೋಚನೆ ಮಾಡೋದೇ ಇಲ್ಲ, ತುಂಬ ಬೇಗ ಕೋಪ ಮಾಡ್ಕೊಬಿಡ್ತೀವಿ, ಯಾಕಂದರೆ ಅದು ಬೇರೆಯವ್ರ ತಪ್ಪಾಗಿರುತ್ತಲ್ವ. ಹಂಗಾಗಿ ಗೊತ್ತಿಲ್ಲ, ಆ ಟೈಮಲ್ಲಿ ನಮಗೂ ಹಂಗೆ ಅನಿಸ್ಬಿಡುತ್ತೋ ಏನೋ. ಬಟ್ ಅವ್ರಿಗೂ ಬೇಜಾರಾಗುತ್ತೋ ನೋವಾಗುತ್ತೋ ಗೊತ್ತಿಲ್ಲ. ಆದರೆ ಕೆಲವರು ನಾವು ಆ ಥರ ಮಾತಾಡಿದ್ವಿ, ಆ ಥರ ಅಂದ್ವಿ, ನಮ್ಮನ್ನ ಹಂಗೆ ಅಂದ್ಬಿಟ್ರು ಅವರು ಅಂತ ನಮ್ಮ ಮೇಲೆ ಕೋಪ ಮಾಡ್ಕೋತಾರೆ, ಬೇಜಾರು ಮಾಡ್ಕೊತಾರೆ. ಬಟ್ ಅವರು ಆ ಥರ ಎಲ್ಲ ಮಾಡ್ಕೊಂಡು ನಮ್ಮಿಂದ ದೂರ ಆಗ್ತಾರಲ್ವ, ದೂರ ಆದಾಗ ನಾವು ಅವ್ರನ್ನ ಬಿಟ್ಬಿಡ್ಬೇಕು. ಯಾಕಂದರೆ ಮುಂದೆ ಒಂದಿನ ಅವ್ರಿಗೆ ಅನ್ನಿಸ್ಬೋದು ಅದು ಆ ತಪ್ಪು ಅಂತ ಹೇಳ್ಬಿಟ್ಟು ನಾವು ಅದನ್ನು ಬಿಟ್ಬಿಡಬೇಕು. ಸೊ ಆ ಟೈಮಲ್ಲಿ ಅವ್ರದ್ದೇ ಸರಿ ಅನ್ನೋ ಥರ ಇರ್ತಾರೆ, ಓಕೆ ಅಂತ ಹೇಳಿ ಬಿಟ್ಬಿಟ್ಟಾಗ
ಸ್ವಲ್ಪ ದಿನ ಆದಮೇಲೆ, ಕೆಲವು ದಿನ ಕಳೆದ್ಮೇಲೆ ಕೆಲವರು ಒಳ್ಳೆ ರೀತಿ ಬದಲಾಗಿರೋರು ಇರ್ತಾರೆ, ಕೆಟ್ಟ ರೀತಿ ಬದಲಾಗಿರೋರು ಇರ್ತಾರೆ. ಆ ಕೆಟ್ಟ ರೀತಿ ಬದಲಾಗಿರೋರನ್ನ ಬೇಡ ಬಿಟ್ಟಾಕ್ಬಿಡ್ಬೇಕು. ಬಟ್ ಒಳ್ಳೆ ರೀತಿಲಿ ಬದಲಾಗಿದ್ರು ಅಂತ ಅಂದರೆ, ಬದಲಾಗಿ ಅವರು ತಪ್ಪು ತಿಳ್ಕೊಂಡು ನಮ್ಮ ಹತ್ರ ಬಂದರು ಅಂತ ಅಂದರೆ ನಿಜವಾಗ್ಲೂ ಅವ್ರನ್ನ ಖುಷಿಯಿಂದ ಒಪ್ಕೊಳ್ಳೋಣ ನಾವು. ಅಷ್ಟೇ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸುಮ್ಮನೆ ಯಾಕೋ ಏನೋ ಒಂದು ವಿಷಯಕ್ಕೆ ಹೇಳ್ಬೇಕು ಅನ್ನಿಸ್ತು ಈ ಮಾತನ್ನ, ಅದಕ್ಕೆ ಹೇಳ್ತಾ ಇದ್ದೀನಿ. ಗೊತ್ತಿಲ್ಲ ಅವ್ರಿಗೆ, ಅವರು ಸ್ವಲ್ಪ ದಿನ ನಮ್ಮಿಂದ ದೂರ ಆದಾಗ ಅವ್ರಿಗೆ ಏನು ಅನಿಸಿರುತ್ತೋ, ಅವರು ಸ್ವಲ್ಪ ಬ್ಯುಸಿ ಆಗ್ಬೋದು. ಬೇರೆಯವ್ರ ಜೊತೆ ಹೊಸ ಹೊಸ ಜನಗಳ ಜೊತೆ ಎಲ್ಲ ಬೆರೀತಾರೆ. ಆ ಟೈಮು, ಆ ಒಂದು ಏಜು ಅವ್ರಿಗೆ ಆ ಥರ ನಮ್ಮ ಮೇಲೆ ನಮ್ಮ ಮಾತು ಬೇಜಾರು ಅನ್ನಿಸ್ಬೋದು. ಬಟ್ ಸ್ವಲ್ಪ ದಿನ ಹೋದ್ಮೇಲೆ ಅವ್ರಿಗೆ ಅರಿವು ಆಗಿ ಅವರೇನಾದರೂ ಒಳ್ಳೆಯ ರೀತಿ ಬದಲಾಗಿ ನಮ್ಮ ಹತ್ರ ಬಂದಾಗ ನಿಜವಾಗ್ಲೂ ನಾವು ಖುಷಿಯಿಂದ ಅವ್ರನ್ನ ಒಪ್ಕೋಬೇಕು. ಅಷ್ಟೇ ಹೇಳೋದು. ಈ ಮಾತು ಯಾಕೆ ಹೇಳಿದೆ ಏನು ಅಂತ ನನಗೆ ಗೊತ್ತು. ಬಟ್ ಅದನ್ನು ಹೆಂಗೆ ಫುಲ್ಲು ಬಿಡಿಸಿ ಎಲ್ಲ ಹೇಳೋಕ್ಕಾಗಲ್ಲ. ಸುಮ್ಮನೆ ಹಂಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಯಾರಿಗಾದ್ರೂ ಆ ಥರ ಏನಾದ್ರು ಇದ್ದಾಗ ಪ್ಲೀಸ್ ಸ್ವಲ್ಪ ಅದನ್ನು ತಾಳ್ಮೆಯಿಂದ ಫೇಸ್ ಮಾಡೋಣ ಅಂತ ಅಷ್ಟೇ. ಕಾದು ನೋಡೋಣ ಮುಂದೆ. ಅದು ಅವ್ರ ಅನುಭವಕ್ಕೆ ಬಂದಾಗ ಅವ್ರು ಹೇಗೆ ಬದಲಾಗ್ತಾರೋ ಹಾಗೆ ನೋಡೋಣ ಅಷ್ಟೇ. ಓಕೆ, ಇದು ಇಷ್ಟು ಅವಳ ಬರ್ತಡೇ, ನಮ್ಮ ನಾದಿನಿ ಮಗಳು ಬರ್ತಡೇ. ಅಂದರೆ ಅವಳ ಹೆಸರು ರಕ್ಷಿತಾ, ನಾವು ರಕ್ಷಿ ಅಂತೀವಿ. ನಮ್ಮ ರಕ್ಷಿ ಬರ್ತಡೇ. ನೆಕ್ಸ್ಟ್ ನನ್ನ ಬರ್ತಡೇ. ಇದಾದ 1 ವೀಕಿಗೆ ನನ್ನ ಬರ್ತಡೇ ಬರುತ್ತೆ, ಸ್ಯಾಟರ್ಡೇ. ಅದನ್ನು ವೀಡಿಯೋ ಹಾಕ್ತೀನಿ ಇದರಲ್ಲೇ. ಇದು ನನ್ನ ಬರ್ತಡೇ ವ್ಲಾಗು. ಇದಾಗಲೇ ನೈಟು ವೀಡಿಯೋ ಮಾಡ್ತಾಯಿರೋದು ನಾನು. ಬೆಳಗ್ಗೆ ಎಲ್ಲ ನಾನು ವ್ಲಾಗ್ ಅಂತ ಏನು ಮಾಡ್ಕೊಂಡಿರಲಿಲ್ಲ. ವೀಡಿಯೋ ಇತ್ತು, ಯಾಕಂದರೆ ಅದು ನನಗೆ ಗೊತ್ತಿಲ್ಲದೆ ಬಂದಿದ್ದಂಥ ವಿಷಸ್ ಅದು. ನನಗೆ ಫುಲ್ಲು ಖುಷಿ, ಆಶ್ಚರ್ಯ ಎಲ್ಲ ಆಯಿತು. ನನ್ನ ಬರ್ತಡೇ ಈ ಥರ ಎಲ್ಲ ಆಯಿತಾ ಇವತ್ತು ಬೆಳಗ್ಗೆ ಅಂತ ಅನ್ನಿಸ್ತು. ಬಟ್ ಅದು ಯಾವುದೂ ನಾನಿವಾಗ ವ್ಲಾಗಲ್ಲಿ ಹಾಕ್ತಾಯಿಲ್ಲ, ಅದು ಒಂದು ಶಾರ್ಟ್ಸಲ್ಲಿ ಹಾಕ್ತೀನಿ. ನೈಟು ಆಲೇ ಫುಲ್ ನನಗೆ ಹುಷಾರಿರಲಿಲ್ಲ, ಅದಕ್ಕೆ ಅಡುಗೆನೂ ಏನೂ ಮಾಡಲಿಲ್ಲ. ನಮ್ಮ ಮನೆಯವರು ಬೇಡ ಬಿಡು ಹೊರ್ಗಡೆ ಹೋಗೋಣ ಅಂತ ಹೇಳಿದರು. ಹೊರ್ಗಡೆ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ಹಂಗೆ ಬರ್ತಾ ನನಗೆ ಗಿಫ್ಟಾಗಿ ವಾಚ್ ಕೊಡಿಸಿದ್ರು. ಇದು ಏನಪ್ಪ ಅಂದರೆ ನನ್ನ ಮಗನದು ಪ್ಲ್ಯಾನ್ ಇದು. ನನ್ನ ಮಗ ಮತ್ತು ನಮ್ಮ ಮನೆಯವರು. ನನ್ನ ಮಗ ಹೇಳ್ತಾ ಇದ್ದ, ಅಪ್ಪ ಅಮ್ಮನ ಬರ್ತಡೇಗೆ ಗಿಫ್ಟ್ ಕೊಡ್ಸೋಣ ಅಂತ ಹೇಳ್ಬಿಟ್ಟು. ಅವ್ನ ಪ್ಲ್ಯಾನ್ ಏನೇನೋ ಬೇರೆ ಇತ್ತು. ಬಟ್ ಅದು ಯಾವುದೂ ಆಗಲಿಲ್ಲ, ಅದೆಲ್ಲ ಫ್ಲಾಪ್ ಆಗಿ ಲಾಸ್ಟಲ್ಲಿ ವಾಚ್ ಬಂತು ನನಗೆ. ನೆಕ್ಸ್ಟ್ ಮಂತು ತುಂಬ ಖರ್ಚಿತ್ತು, ಹಂಗಾಗಿ ಯಾವುದು ಗಿಫ್ಟ್ ಬೇಡ ಅನ್ನೋ ಥರ ಇದ್ದಿದ್ದು ನಾವು. ಬಟ್ ಅದು ಏನೋ ಗೊತ್ತಿಲ್ಲ, ಅಪ್ಪ ಮಗ ಸೇರಿ ನನಗೊಂದು ವಾಚ್ ಕೊಡಿಸಿದ್ರು. ನಾನು ಅದನ್ನು ಯಾವುದೂ ಅಲ್ಲಿ ತೊಗೋಬೇಕಾದ್ರೆಲ್ಲ ವ್ಲಾಗ್ ಮಾಡ್ಕೊಳ್ಳಿಲ್ಲ. ಮನೆಗೆ ಬಂದು ಅದೇ ಬರ್ತಡೇ ದಿನ ಒಂದು ಗಿಫ್ಟ್ ಬಂದರೆ ಯಾರಿಗೆ ಖುಷಿ ಆಗೋಲ್ಲ, ಎಲ್ರಿಗೂ ಖುಷಿ ಆಗುತ್ತಲ್ವ. ಸೊ ಆವಾಗ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಏನೇನೋ ಮಾತಾಡಿದ್ದೆ, ಬಟ್ ನನ್ನ ಮಗಳು ತುಂಬ ಗಜಿಬಿಜಿ ಅಂತ ಏನೇನೋ ಮಾತಾಡ್ತಾಯಿದ್ಲು, ಗಲಾಟೆ ಮಾಡ್ತಾಯಿದ್ಲು. ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಬೆಳಗ್ಗೆ ಎಲ್ಲ ಏನಾಯಿತು ಅನ್ನೋದನ್ನು ಒಂದು ಶಾರ್ಟ್ಸಲ್ಲಿ ಹಾಕ್ತೀನಿ, ನೋಡಿ. ಅಷ್ಟೇ. ನನಗೆ ಈ ವರ್ಷ, ಇಷ್ಟು ವರ್ಷದ ಮೇಲೆ ಈ ವರ್ಷವೇ ನನಗೆ ಈ ದಿನ ಖುಷಿ ಅಂತ ಸಿಕ್ಕಿದ್ದು. ಯಾಕೆ ಅಂದರೆ ಪುಟ್ಟ ಮನಸ್ಸುಗಳು, ಪುಟ್ಟ ಬಾಯಲ್ಲಿ ಪುಟ್ಟ ಮನಸ್ಸಿಂದ ನನಗೆ ವಿಶ್ ಮಾಡಿದ್ವು. ದೇವ್ರುಗಳೇ ಮಕ್ಕಳನ್ನ ದೇವರು ಅಂತಾರೆ, ಆ ಥರ ಒಂದು ದೇವರಿಂದ ನನಗೆ ವಿಶಸ್ ಸಿಕ್ತು ಅಂತ ಹೇಳ್ಬೋದು. ಆಮೇಲೆ ಇದು ಹಿಂದಿನ ದಿನ ಬೆಳಗ್ಗೆ ನನ್ನ ನಾದಿನಿ ಮಗಳು ಬಂದಳು. ಅವಳು ಕೇಕ್ ತೊಗೊಬಂದಿದ್ಲು. ನಾನು ಫುಲ್ಲು ಹುಷಾರಿಲ್ಲದೆ ಮಲಗಿದ್ದೆ. ಬಟ್ ಅವಳು ಇಲ್ಲ, ಹಿಂಸೆ ಮಾಡಿದ್ರು ನನ್ನ ಮಕ್ಕಳು, ಅವಳು ಎಲ್ಲ ಸೇರಿಕೊಂಡು. ಸರಿ ಅಂತ ಹೇಳ್ಬಿಟ್ಟು ಅವಾಗ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಸ್ವಲ್ಪ ರೆಡಿಯಾಗಿ ಕೂತು ಕೇಕ್ ಕಟ್ ಮಾಡಿ ಮತ್ತೆ ಹೋಗಿ ಮಲಗಿದ್ದೆ ಅಷ್ಟೇ. ಇದು ವರ್ಷ ನಡೆಯುತ್ತೆ. ಸುಮಾರು ಈಗ ಒಂದು 5-6 ವರ್ಷದಿಂದ ಈ ಥರ ಆಗ್ತಾಯಿದೆ. ಏನಂದರೆ ನಾನು ಅವಳಿಗೆ ಕೇಕ್ ಕಟ್ ಮಾಡಿಸೋದು, ಅವಳು ನನಗೆ ಕೇಕ್ ಕಟ್ ಮಾಡಿಸೋದು, ಇದು ನಡೆಯುತ್ತೆ. ಲಾಸ್ಟ್ ಇಯರ್ 1 ವರ್ಷ ಮಾತ್ರ ಮಿಸ್ ಆಯಿತು ಅಷ್ಟೇ. ನಮ್ಮ ಮನೇಲಿ ಯಾರ್ದಾರ ಬರ್ತಾರೆ ಅಂದರೆ ನಮಗಿಂತ ಜಾಸ್ತಿ ನನ್ನ ಮಗಳಿಗೆ ಖುಷಿ ಇರುತ್ತೆ. ಅವಳದೇನೋ ಅನ್ನೋ ಥರ ಆಡ್ತಾ ಇರ್ತಾಳೆ.
ಆಮೇಲೆ ಅಷ್ಟೇ ಫುಲ್ ಹುಷಾರಿಲ್ಲದೆ ಮಲ್ಕೊಬಿಟ್ಟೆ, ಏನು ಕೆಲಸನೂ ಮಾಡಿರಲಿಲ್ಲ. ಬೆಳಿಗ್ಗೆ ಏನು ಅವರೆಕಾಳು ಸಾಂಬಾರು ಮುದ್ದೆ ಎಲ್ಲ ಬೆಳಗ್ಗೆನೇ ಮಾಡಿಬಿಟ್ಟಿದ್ದೆ. ಆಮೇಲೆ ಪಾಪ ನಮ್ಮ ರಕ್ಷಿನೇ ಬಂದು ಎಲ್ಲ ಕೆಲಸನೂ ಮಾಡಿದ್ಲು. ಫಸ್ಟ್ ಹಾಸ್ಪಿಟ್ಲಿಗೆ ಹೋಗತ್ತೆ ಅಂತಲೂ ಹೇಳಿದ್ಲು, ಅದಕ್ಕೆ ಸಂಜೆ ಹಾಸ್ಪಿಟ್ಲಿಗೆ ಹೋದೆ. ಇಲ್ಲಿ ನಮ್ಮ ಯಜಮಾನ್ರು ಇರಲಿಲ್ಲ, ಅವರು ವರ್ಕ್ ಇತ್ತಂತ ಹೇಳ್ಬಿಟ್ಟು ಆಚೆ ಹೋಗಿದ್ದರು. ಅವರು ಬರೋದು ಲೇಟ್ ಆಗುತ್ತೆ, ನೀವು ಅದೇನು ಮುಗಿಸ್ಕೊಳ್ಳಿ ಅಂತ ಅಂದರು. ಆಮೇಲೆ ಕ್ಲಿನಿಕ್ಕಿಗೆ ಬಂದೆ ನಾನು. ಓಕೆ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೇ ಪುಟ್ಟ ವಿಡಿಯೋ ಹಾಕಿದ್ದೀನಿ ಅಷ್ಟೇ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.